ಸಚಿವ ಸಂಪುಟ ವಿಸ್ತರಣೆಗೆ ಸರ್ಕಸ್ಸು ಒಂದ್ ಕಡೆ, ಇನ್ನೊಂದು ಕಡೆ ಆಕಾಂಕ್ಷಿಗಳು ತಲ್ಲಣ. ಮಾಜಿ ಸಿಎಂ ಮತ್ತೆ ಸಿಎಂ ದೆಹಲಿಗೆ ಪ್ರವಾಸಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಸಚಿವ ಸಂಪುಟ ವಿಸ್ತರಣೆಗೆ ಸರ್ಕಸ್ ನಡೀತಾ ಇದೆ. ಆಕಾಂಕ್ಷಿಗಳಲ್ಲಿ ಈಗ ತಲ್ಲಣ ಸೃಷ್ಟಿಯಾಗಿದೆ. ಮುಖ್ಯಮಂತ್ರಿ ಹಾಗೆ ಮಾಜಿ ಮುಖ್ಯಮಂತ್ರಿ ದೆಹಲಿ ಪ್ರವಾಸಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಜುಲೈ 8ಕ್ಕೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಜಾತಿವಾರು ಪ್ರಾದೇಶಿಕವಾರು ಪಟ್ಟಿಯೊಂದಿಗೆ ದೆಹಲಿಗೆ ಹೋಗ್ತಿದ್ದಾರೆ. ದೆಹಲಿಯಲ್ಲಿ 2ನೇ ಹಂತದ ಸಚಿವ ಸಂಪುಟದ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಯಾರಿಗೆ ಸಂಪುಟ ಸ್ಥಾನ ಕೊಟ್ಟರೆ ಮುಂದೆ ಎಲೆಕ್ಷನ್ಗೆ ಲಾಭ ಆಗುತ್ತೆ, ಯಾರಿಗೆ ಪಕ್ಷದ ಜವಾಬ್ದಾರಿ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. 5ವರೆಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹುದ್ದೆ ನೀಡೋದಕ್ಕೆ ಚಿಂತನೆ ಕೂಡ ಮಾಡಲಾಗಿದೆ. ಸಚಿವ ಸಂಪುಟ ವಿಸ್ತರಣೆಗೆ ಈಗ ಕಾಂಗ್ರೆಸ್ನಲ್ಲಿ ಸರ್ಕಸ್ ಜೋರಾಗಿದೆ. ಆಕಾಂಕ್ಷಿಗಳಲ್ಲಿ ತಲ್ಲಣ. ಸಿಗುತ್ತಾ, ಸಿಗೋದೇ ಇಲ್ವಾ, ಯಾರಿಗೆ ಸಿಗ್ಬೋದು, ಹಾಗಾದ್ರೆ ನಾವು ಹಾಕಿರುವಂಥ ಅಪ್ಲಿಕೇಶನ್ ವರ್ಕ್ ಆಗುತ್ತಾ ಅನ್ನುವಂಥ ನಿರೀಕ್ಷೆ. ಪೈಪೋಟಿ ಕೂಡ ಜೋರಾಗಿದೆ, ಲಾಭಿ ಕೂಡ ಜೋರಾಗಿದೆ. ಮೊದಲ ಹಂತದಲ್ಲಿ ಸಿದ್ದರಾಮಯ್ಯರ ಬಣದಲ್ಲವ್ರಿಗೆ ಜಾಸ್ತಿ ಅವಕಾಶ ಮಾಡಿಕೊಟ್ಟಿದ್ದಾರೆ. 2ನೇ ಹಂತದಲ್ಲಿ ಯಾರಿಗೆ ಸಿಗ್ಬೋದು, ಹಾಗಾದರೆ ಯಾರ್ಯಾರಿಗೆ ಸ್ಥಾನಮಾನಗಳನ್ನು ಕೊಡ್ತಾರೆ, ಹೊಸಬರಿಗೆ ಅವಕಾಶ ಮಾಡಿಕೊಡ್ತಾರಾ, ಯಾರಿಗೆ ಕೊಟ್ಟರೆ ಸೂಕ್ತ ಆಗುತ್ತೆ. 2028ರ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಈಗಲೇ ತಯಾರಿಯನ್ನು ಮಾಡಿಕೊಳ್ತಾ ಇರುವಂಥ ಕಾಂಗ್ರೆಸ್ನಲ್ಲಿ ಲಾಭದ ಲೆಕ್ಕಾಚಾರ ಇಟ್ಕೊಂಡು ಯಾರಿಗೆ ಗಾಳವನ್ನು ಹಾಕ್ಬಹುದು. ಹಾಗಾದರೆ ಇದರ ಜೊತೆಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹುದ್ದೆಯನ್ನು ಕೂಡ ನೀಡಿ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟು ಮುಂಬರುವಂಥ ಚುನಾವಣಾ ದೃಷ್ಟಿಯಿಂದ ಈ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಕಿದ್ದಾರೆ. ಆದರೆ ಹೈಕಮಾಂಡ್ ಈಗಾಗಲೇ ಕೂಡ ಒಂದು ರೀತಿಯಲ್ಲಿ ಹೇಳಿರೋ ಪ್ರಕಾರ ಹೊಸಬರಿಗೆ ಕೊಡಬೇಕಾ ಅಥವಾ ಹಿರಿಯರಿಗೆ ಅವಕಾಶ ಮಾಡಿಕೊಡ್ಬೇಕಾ ಅನ್ನೋದ್ರ ಬಗ್ಗೆ ಚರ್ಚೆ ಕೂಡ ಮಾಡಿದ್ದಾರೆ. ಇನ್ನು ಜುಲೈ 14ರೊಳಗೆ ನೂತನ ಸಚಿವರ ಪ್ರಮಾಣ ವಚನ ಸಾಧ್ಯತೆ ಕೂಡ ಇದೆ. ಆಷಾಢಕ್ಕೂ ಮುನ್ನ ಹೈಕಮಾಂಡ್ ಜೊತೆ ಚರ್ಚೆಯನ್ನು ಮಾಡಿ ಪದಗ್ರಹಣ ಆಗುತ್ತೆ. ಹೀಗಾಗಿ ರಾಹುಲ್ ಗಾಂಧಿ ವಿದೇಶದಿಂದ ವಾಪಸ್ ಬಂದ ಬಳಿಕ ದೆಹಲಿಗೆ ರಾಜ್ಯ ನಾಯಕರು ಹೋಗ್ತಾರೆ. ಮಾಜಿ ಮುಖ್ಯಮಂತ್ರಿ ಇದರ ಜೊತೆಗೆ ಹಾಲಿ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ಪಟ್ಟಿಯನ್ನು ಕೊಡ್ತಾರೆ. ಆ ಪಟ್ಟಿಯಲ್ಲಿ ಹಳೆದು ತೂಗಿ ಲೆಕ್ಕಾಚಾರ ಹಾಕಿ ಹೈಕಮಾಂಡ್ ಫೈನಲ್ ಆಗಿ ಒಂದಷ್ಟು ಹೆಸರುಗಳನ್ನು ಹೇಳ್ತಾರೆ. ಮಾಜಿ ಮುಖ್ಯಮಂತ್ರಿಗಳ ಜೊತೆಗೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಹಲವು ನಾಯಕರು ಹೈಕಮಾಂಡ್ ಮಟ್ಟದಲ್ಲೂ ಲಾಭಿ ಮಾಡ್ತಿದ್ದಾರೆ. ಸಿದ್ದರಾಮಯ್ಯರ ಮೂಲಕ ಲಾಭಿ ಮಾಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಕಡೆ ಮೂಲಕ ಕೂಡ ಲಾಭಿ ಆಗ್ತಿದೆ. ಈ ನಡುವೆ ಹೈಕಮಾಂಡ್ ಯಾರಿಗೆ ಕೊಡ್ತಾರೆ, ಹಾಗಾದರೆ ಯಾರ್ಯಾರಿಗೆ ಅವಕಾಶ ಮಾಡಿಕೊಡಬಹುದು? ಹಾಗಾದರೆ ಇತ್ತೀಚಿನ ದಿನದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಅಂದರೆ DCM ಆಗಿದ್ದಂಥ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸ್ವೀಕಾರ ಮಾಡಿದ ನಂತರದಲ್ಲಿ ಅತಿ ಹೆಚ್ಚಾಗಿ ಯುವಕರನ್ನೇ ಕೂಡ ಟಾರ್ಗೆಟ್ ಮಾಡಿರೋದ್ರಿಂದ ಯುವಶಕ್ತಿಯನ್ನು ಹೆಚ್ಚು ಬಲಿಷ್ಠ ಮಾಡಬೇಕು, ಯೂತ್ಸ್ಗೆ ಯಾವ ರೀತಿ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿರೋ ಪ್ರಕಾರ ನೋಡ್ತಾ ಹೋದರೆ ಯುವಕರಿಗೆ ಮೊದಲ ಆದ್ಯತೆ ಸಿಗುತ್ತಾ, ಯೂತ್ಸ್ಗೆ ಅವಕಾಶವನ್ನು ಮಾಡಿಕೊಡ್ತಾರಾ, ಹೊಸ ಮುಖಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರಾ? ಇದೇ ರೀತಿಯಾಗಿ ಹಿಂದೆ ಇದ್ದಂತೆಯೇ ಏನು ಸಿದ್ದರಾಮಯ್ಯರ ಸಂಪುಟದಲ್ಲಿ ಇದ್ದಂಥ ಹಲವು ನಾಯಕರಿಗೆ ಕೋಕ್ ಕೊಡಲಾಗಿದೆಯಲ್ಲ, ಅಲ್ಲಿ ಕೋಕ್ ಕೊಟ್ಟಂಥವ್ರಿಗೆ ಎಷ್ಟು ಜನಕ್ಕೆ ಅವಕಾಶ ಮಾಡಿಕೊಡ್ತಾರೆ? ಹಾಗಾದರೆ ಈ ರೀತಿಯ ಪ್ರಶ್ನೆಗಳು ಉದ್ಭವಿಸಿದ್ದಾವೆ. ಹಾಗಾಗಿ ಸಂಪುಟದಲ್ಲಿ ಯಾರ್ಯಾರಿಗೆ ಅವಕಾಶ ಕೊಡ್ತಾರೆ, ಜಾತಿವಾರು ಕೊಡ್ತಾರಾ, ಪ್ರಾದೇಶಿಕವಾರು ಕೊಡ್ತಾರಾ, ಏನು ಲೆಕ್ಕಾಚಾರ ಇದೆ ಹಾಗಾದರೆ ಕಾಂಗ್ರೆಸ್ನಲ್ಲಿ? ಈ ರೀತಿಯ ಪ್ರಶ್ನೆಗಳಿದ್ದಾವೆ. ಇದೆಲ್ಲದಕ್ಕೂ ಕೂಡ ದೆಹಲಿಗೆ ಹೋಗಿ ಬಂದ ನಂತರದಲ್ಲಿ ಫೈನಲ್ ಆಗಿ ಸಿಗುತ್ತೆ. ಎಸ್ಸಿನ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ನೋಡ್ತಾ ಇದ್ದೀವಿ ಕಾಂಗ್ರೆಸ್ನಲ್ಲಿ ಈಗ ಸಂಪುಟ ರಚನೆ ಆಗಬೇಕು ಅಂದರೆ ಈಗಾಗಲೇ ಆಗಿರೋ ಪ್ರಕಾರ 2ನೇ ಹಂತದಲ್ಲಿ ಯಾರ್ಯಾರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ, ಈ ರೀತಿಯ ಪ್ರಶ್ನೆ ಇದೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೂ ಕೂಡ ರಾಜ್ಯ ನಾಯಕರು ನಿರ್ಧಾರ ಮಾಡಿಕೊಂಡಿದ್ದಾರೆ. ಅಪ್ಡೇಟ್ಸ್ ಕೊಡೋದಾದ್ರೆ ಈ ವಿಚಾರವಾಗಿ ರೂಪೇಶ್. ಶಿವಕುಮಾರ್, ಈಗ ರಾಜ್ಯದಲ್ಲಿ ಸಂಪುಟ ವಿಸ್ತರಣೆಯ ಸರ್ಕಸ್ ಜೋರಾಗ್ತಾನೆ ಇದೆ. ಇದಕ್ಕೆ ವರ್ಣೆಗೋಸ್ಕರವಾಗಿ ದೆಹಲಿಗೆ ಒಂದು ಸಿಎಂ ಡಿ ಕೆ ಶಿವಕುಮಾರ್ ಅವರು, ಅದೇ ರೀತಿಯಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಇಲ್ಲಿ ರಾಹುಲ್ ಗಾಂಧಿ ವಿದೇಶ ಪ್ರವಾಸ ಮುಗಿಸಿ 5ನೇ ತಾರೀಕು ವಾಪಸ್ ಆಗ್ತಾರೆ ಅಂತಲೇ ಹೇಳಲಾಗ್ತಾ ಇತ್ತು. ಆದರೆ ಅವರು ನಾಳೆ ಬರ್ತಾ ಇಲ್ಲ. 9ನೇ ತಾರೀಕು ದೆಹಲಿಗೆ ರಾಹುಲ್ ಗಾಂಧಿ ವಾಪಸ್ ಆಗ್ತಾ ಇದ್ದಾರೆ. ರಾಹುಲ್ ಗಾಂಧಿ ವಾಪಸ್ ಆಗಲಿಕ್ಕಿಂತ ಒಂದು ದಿನ ಮುಂಚೆನೆ ಸಿಎಂ ಹಾಗೂ DCM ಇಬ್ರು ಕೂಡ, ಸಿಎಂ ಮತ್ತೆ ಮಾಜಿ ಸಿಎಂ ಇಬ್ರು ಕೂಡ ದೆಹಲಿಗೆ ಹೋಗ್ತಾರೆ ಅನ್ನೋದು ಈಗ ಸದ್ಯದ ಅಪ್ಡೇಟ್. ಯಾಕಂತ ಹೇಳಿದ್ರೆ ಇಲ್ಲಿಗ ಮೊದಲಿಂದಲೂ ಕೂಡ, ಯಾಕಂದ್ರೆ ಸಂಪುಟ ವಿಸ್ತರಣೆ ಒಂದು 13 ಜನರ ಸಂಪುಟ ವಿಸ್ತರಣೆ ಆಗಿ ಒಟ್ಟಾಗಿ ಒಂದು ತಿಂಗಳಾಗ್ತಾ ಬಂದಿದೆ. ಅದು ಇನ್ನೂ ಕೂಡ 2ನೇ ಹಂತದ ಸಂಪುಟ ವಿಸ್ತರಣೆ ಆಗಿರಲಿಲ್ಲ. ಹೀಗಾಗಿ ಮಳೆ ಅಭಾವ ಇದೆ, ಬರ ಇದೆ, ಈ ರೀತಿಯಾಗಿರ್ತಕ್ಕಂಥ ಸಿಚುವೇಷನ್ಗಳನ್ನ ಹ್ಯಾಂಡಲ್ ಮಾಡಬೇಕಾದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಸಂಪುಟ ಇರಬೇಕು. ಇದೇ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಸಿಎಂ ಮಾಜಿ ಸಿಎಂ ಇಬ್ರು ಕೂಡ ಸಂಪುಟ ವಿಸ್ತರಣೆ ಮಾಡಲಿಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ. ಇಲ್ಲಿಗ ಒಂದು ವಿಚಾರ ಇರುತ್ತೆ. ಯಾಕಂತ ಹೇಳಿದ್ರೆ ಮೊದಲೇ ಹಂತದಲ್ಲಿ ಸಿದ್ದರಾಮಯ್ಯ ಅವರಿಗೆ ಅವರ ಆಪ್ತರಿಗೆ ಹೆಚ್ಚು ಜನ ಮಣೆ ಹಾಕಲಾಗಿತ್ತು. ಒಟ್ಟಾರೆಯಾಗಿ 13 ಜನರ ಸಂಪುಟದಲ್ಲಿ 8 ರಿಂದ 9 ಜನ ಸಿದ್ದರಾಮಯ್ಯ ಆಪ್ತರು ಇದ್ರು. ಈಗ ಯಾರಿಗೆ ಹೆಚ್ಚು ಸ್ಥಾನ ಕೊಡ್ತಾರೆ ಅನ್ನೋದು ಕುತೂಹಲ
ಖಂಡಿತವಾದ ವಿಚಾರ. ಡಿ ಕೆ ಶಿವಕುಮಾರ್ ಕೈ ಮೇಲಾಗಬಹುದಾದ್ರೂ ಕೂಡ ಹೈಕಮಾಂಡ್ ಕ್ಯಾಂಡಿಡೇಟ್ಗಳು ಒಂದಿಷ್ಟು ಜನ ಇರ್ತಾರೆ. ಹೈಕಮಾಂಡ್ ಇವ್ರಿಗೆ ಕೊಡಿ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಕೊಡಬೇಕಾಗತ್ತೆ. ಈ ವಿಚಾರ ಚರ್ಚೆ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಈಗ ಸಂಪುಟ ವಿಸ್ತರಣೆ ಚರ್ಚೆ 9ನೇ ತಾರೀಕು ಆದ್ರೆ ಆ 14ನೇ ತಾರೀಕು ಒಳಗಡೆ ಈ ಒಂದು ಸಂಪುಟ ವಿಸ್ತರಣೆ ಅಥವಾ ಪ್ರಮಾಣವಚನೆ ಆಗಿ ಹೋಗಬಹುದು ಅನ್ನೋ ಲೆಕ್ಕಾಚಾರಗಳು ಹಾಕಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಆಷಾಢ ತಿಂಗಳು ಬಂದ್ಬಿಡುತ್ತೆ. ಈಗ ಜುಲೈ 15ರಿಂದ ಆಷಾಢ ಬರುತ್ತೆ. ಹೀಗಾಗಿ ಅದಕ್ಕಿಂತ ಮುಂಚೆನೆ ಸಂಪುಟ ವಿಸ್ತರಣೆ ಆಗಬೇಕು ಅನ್ನೋಂಥದ್ದು ಡಿ ಕೆ ಶಿವಕುಮಾರ್ ಅವರ ಆಸೆ ಆಗಿದೆ. ಇದೇ ಕಾರಣಕ್ಕೋಸ್ಕರವಾಗಿ ರಾಹುಲ್ ಗಾಂಧಿಯ ಭೇಟಿ ಮಾಡ್ತೀನಿ ಅಂತೇಳಿ ಈಗಾಗಲೇ ಹೇಳ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟು ದೆಹಲಿಯಿಂದ ಬಂದ ಕೂಡಲೇ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಹೀಗಾಗಿ DCM ಅದೇ CM ಮತ್ತೆ ಮಾಜಿ CM ಹಾಗೂ DCM 3 ಜನ ಕೂಡ ದೆಹಲಿಗೆ ಹೋಗ್ಬೋದು. ಶಿವಕುಮಾರ್, ಥ್ಯಾಂಕ್ ಯು ರೂಪೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.